ಪ್ರತಿ ವರ್ಷ ನಾನು ನೋಡ್ತಾ ಇರ್ತೀನಿ IPL ಅಲ್ಲಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ. ಆಗಿರ್ಲಿಲ್ಲ ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ, ಒಂಟಿಯಾಗಿ ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟೋದ. IPL ಅಲ್ಲಿ ಕೂಡ ನೀವು ಯಾವುದೇ ತರಹದ ಒಂದು ಬೆಟ್ಟಿಂಗನ್ನು ಆಡಕ್ಕೆ ಹೋಗಬೇಡಿ. ಆ್ಯಸ್ ಅ ಬ್ರದರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಬೆಟ್ಟಿಂಗ್ ಆ್ಯಪ್ಸನ್ನು ಒಂದು ಬೆಟ್ಟಿಂಗನ್ನು ಆಡಕ್ಕೆ ಹೋಗಬೇಡಿ. ಮತ್ತು ಕೇರಳ ಬಂದುಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಅತಿ ಧೂಮಪಾನ ಮದ್ಯಪಾನ ಕಡಿಮೆ ಬಳಸ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಬಾರಿ ಏನಾದರೂ ನೇಚರ್ ಉಲ್ಟಾ ತಿರುಗಿ ಹೊಡೆದ್ರೆ ನಾವೇನು ಇಲ್ಲ ಗುರು. ಮೊನ್ನೆ ನೋಡಿದ್ರಲ್ಲ ಭೂಕಂಪ ಯಾವ ಥರ ಬಂದದ್ದು ಹೇಳ್ಬಿಟ್ಟು, ಇಷ್ಟು ನಮಗೆ ಕೊಡ್ತಾ ಇದೆ, ಇಷ್ಟು ದೋಚ್ಕೊತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ನಾನು ಕೋಟ್ಯಾಧಿಪತಿ ಆಗೋಗ್ತಾ ಇದ್ದೀನಿ, ದೊಡ್ಡವನಾಗ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ಬಿಡ್ತೀರಾ. ಏನಾದರೂ ತಪ್ಪು ಮಾಡಿದ್ರೆ, ಇವಾಗ ನಾನು ಏನಾದರೂ ನೇಚರ್ಗೆ ತಪ್ಪಾಗಿ ಇದು ಮಾಡಿದ್ರೆ ಪಕ್ಕ ನೇಚರ್ ನನ್ನ ನೋಡದೆ ಹೊಡಿಯುತ್ತೆ ಯಾವುದೋ ಒಂದು ಆ್ಯಂಗಲಲ್ಲಿ. ನೋಡಿ ಪುಟಾಣಿ ಭೈರವ ಯಾವ ಥರ ಕೂತ್ಕೊಂಡಿದ್ದಾರೆ ನೋಡಿ. ಭೈರವ ಭೈರವ ನಮಸ್ಕಾರ ದೇವರು. ಬೆಳಗ್ಗೆನೆ ಬನಾನಸ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಸೊ ಇವಾಗ ನಾವು ಬಂದುಬಿಟ್ಟು ಬನಾನಸನ್ನ ಒಂದು ತೊಳಿಯೋಕ್ಕಾದ್ರೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೇಚರು. ಸೊ ಎಲ್ಲ ಕ್ಲೀನ್ ಆದರೆ ಆಯಿತು. ಈ ಬಾಳೆಹಣ್ಣು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಸೊ ಹಾಗೆ ವೆಯ್ಟ್ ಮಾಡ್ತಾಯಿರಿ. ನಿಮಗೊಬ್ಬ ಒಂದು ಸ್ಪೆಷಲ್ ಪರ್ಸನನ್ನಾದರೆ ಮೀಟ್ ಮಾಡ್ತೀನಿ ಇವತ್ತು. ಅವ್ರ ಹತ್ರಗಾದರೆ ಹೋಗ್ತಾ ಇದ್ದೀನಿ. ಸೊ 3-4 ಡೇಸಿಂದ ಇಲ್ಲಿದ್ದೆ. ಸೊ ಇವರು ನಮಗೋಸ್ಕರ ಏನೋ ಸ್ಪೆಷಲ್ ಕೊಡ್ತೀರಾ ಅಂತ ನೋಡ್ತಾಯಿದ್ರು. ಬಟ್ ನೋಡಿ ಇಷ್ಟು ಒಂದು ಸುಂದರವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ನೀವೇ ಕಾರಣ. ಸೊ ಯಾರ್ಯಾರು ನಾನು ಸಪೋರ್ಟ್ ಮಾಡಿದ್ದೀರೋ ಸೊ ಅವ್ರಿಗೆ ಎಲ್ಲರಿಗೂ ಹೆಸರು ಇಟ್ಟು ಹೇಳ್ತೀನಿ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಭೈರವಗನ್ ಇಲ್ಲೇ ಆದರೆ ಇದ್ದಾನೆ. ಸೊ ಇವಾಗ ನಾವು ಬಂದುಬಿಟ್ಟು ಒಂದು ಕೇರಳದಲ್ಲಾದರೆ ಇದ್ದೀವಿ. ಬೆಳಗ್ಗೆ ಎದ್ದು ನಾನು ಒಂದು ಬಾಳೆಹಣ್ಣು ಆದರೆ ತೊಗೊಂಬಂದೆ, 1 kg ಬಾಳೆಹಣ್ಣು ತೊಗೊಂಬಂದು ಅಲ್ಲೊಂದು ಗೂಳಿ ಆದರೆ ಇತ್ತು. ಸೊ ಅದಕ್ಕಾದರೆ ಆಗದೆ ಒಳ್ಳೆ ಹ್ಯಾಪಿನೆಸ್ ಅದೇ ಸಿಕ್ತು. ಸೊ ಅದೇ ಥರ ಗೈಸ್, ಪ್ರತಿದಿನ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸಗಳು ಮಾಡ್ತಾಯಿರಿ ಅಂದರೆ ಇದು ಮಾಡ್ತಾಯಿರಿ. ಈ ಥರ ಹಸುಗಳಿರ್ತವೆ, ಎಷ್ಟೊಂದು ಇರ್ತವೆ. ಸೊ ಮತ್ತು ಡಾಗ್ಸ್ ಇರ್ತದೆ, ಈ ಥರ ಎಷ್ಟೊಂದು ಅನಿಮಲ್ಸ್ ಇರ್ತದೆ. ಅದಕ್ಕೆ ನೀವು ನಿಮ್ಮ ದಿನದಲ್ಲಿ ಒಂದು ದಿನ ಅದರ ಲೈಫನ್ನು ಸ್ಪೆಷಲಾಗಿ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ. ಇವಾಗ ನೋಡಿಬಿಟ್ಟು ನೋಡಿ ಕ್ಲೈಮೇಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕ್ಲೈಮೇಟು. ಸೊ ಇವಾಗ ನಾನು ಬಂದುಬಿಟ್ಟು ಒಂದು ತಿರುವನಂತಪುರಂಗೆ ಒಂದು 19 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆದರೆ ಇದ್ದೀನಿ. ಸೊ 3-4 ಡೇಸಿಂದ ವಾಕ್ ಆದರೆ ನಾವೇನು ಸ್ಟಾರ್ಟ್ ಮಾಡಿರಲಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಇನ್ಸ್ಟ್ರೂಮೆಂಟ್ಸ್ ಆದರೆ ಬರಬೇಕಾಗಿತ್ತು. ಸೊ ನೀವೇನು ಕ್ಲಾರಿಟಿ ನೋಡ್ತಾ ಇದ್ದೀರಾ. ಸೊ ಇದಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಇದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಈ ಒಂದು 4-5 ದಿನಗಳಿಂದ. ಸೊ ನಿನ್ನೆ ಆದರೆ ಸಿಕ್ತು ನಮಗೆ ಈ ಒಂದು ಎಲ್ಲ ಇನ್ಸ್ಟ್ರೂಮೆಂಟ್ಸು. ಸೊ ನಾಳೆಯಿಂದ ನಮ್ಮ ವಾಕ್ ಆದರೆ ಸ್ಟಾರ್ಟ್ ಆಗುತ್ತೆ. ಲದಾಖ್, ಕನ್ಯಾಕುಮಾರಿ ಟು ಲದಾಖ್ ಟ್ರಿಪ್ಪಲ್ಲಿ ಸ್ವಲ್ಪ ದಿನಗಳ ಕಾಲ ಗ್ಯಾಪ್ ಆದರೆ ತೊಗೊಂಡಿದ್ವಿ. ಸೊ ಇವಾಗ ಆ್ಯಕ್ಚುಲ್ ವಾಕ್ ಆದರೆ ನಾಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಲ್ಲರೂ ನೋಡ್ತಾ ಇರಿ, ತುಂಬ ಭಯಾನಕವಾಗಿರುತ್ತೆ ಟ್ರಿಪ್ಪು, ತುಂಬ ಅದ್ಭುತವಾಗಿರುತ್ತೆ. ಎಲ್ಲೋದ್ರೂ ಹಸಿರೇ ಗುರು, ಪೂರ್ತಿ ಹಸಿರಾಗಿದೆ ಕೇರಳದು. ಅಬ್ಬಬ್ಬ, ಇರುವೆಗಳು ಕಚ್ಬಿಡ್ತು ಗಾಯ್ಸ್. ನೋಡಿ ಗೈಸ್, ನಮ್ಮ ಭೈರವಗನು ಇಲ್ಲಾದರೆ ಇದ್ದಾನೆ. ಬೆಳಗ್ಗೆ ಭೈರವಗನ್ಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಗೈಸ್. ಬೆಳಗ್ಗೆ ಭೈರವಗನ್ಗೆ 2 ಆಮ್ಲೆಟ್ಸು, ಇಲ್ಲ ಅಂತ ಹೇಳಿದ್ರೆ 2 ಬಾಯ್ಲ್ಡ್ ಎಗ್ಗು ಡೈಲಿ ಕೊಡಬೇಕು ನಮ್ಮ ಭೈರವಗನ್ಗೆ. ಮುದ್ದು ಭೈರವ. ಸೊ ಬೆಳಗ್ಗೆ ಎದ್ದೊಳ್ತೀವಿ. ಇಲ್ಲಿ ಒಂದು ಚಪಾತಿ ಸಿಗುತ್ತೆ, ಇಲ್ಲಾಂದರೆ ಪರೋಟ ಸಿಗುತ್ತೆ ಈ ಕೇರಳದಲ್ಲಿ. ಮತ್ತು ಅದಿಲ್ಲ ಅಂತ ಹೇಳಿದರೆ ಒಂದು ರೈಸ್ ಇರ್ತದೆ ಗುರು. ರೈಸು ದಪ್ಪದಾಗಿರುತ್ತದೆ ರೈಸು. ನಿಮಗೆ ತೋರಿಸ್ತೀನಿ.
ಫುಲ್ಲು ದಪ್ಪದಾಗಿರುತ್ತೆ ರೈಸು. ಮತ್ತು ಇಲ್ಲಿ ಬಂದುಬಿಟ್ಟು ರೈಸ್ ಉಪ್ಪಾಕಲ್ಲ. ರೈಸನ್ನು ಯಾವ ಥರ ಅಂದರೆ ಬಾಯ್ಲ್ ಮಾಡಿಬಿಡ್ತಾರೆ, ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ನೀರಲ್ಲಿ ಹಂಗೆ ಬಿಟ್ಬಿಡ್ತಾರೆ. ಆ ನೀರನ್ನು ತೆಗಿಯಲ್ಲ. ರೈಸ್ ಬೇಕಂತೇಳಿದ್ರೆ ಆ ನೀರನ್ನು ಮಾತ್ರ ಹಿಂಗೆ ಗಟ್ಟೆದಲ್ಲಿ ಹಿಂಗೆ ಎತ್ತೋದು, ಆಮೇಲೆ ಹಾಕ್ಕೊಡ್ತಾರೆ ಗುರು. ರೈಸ್ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರ್ತದೆ, ಬಟ್ಟು ದಪ್ಪದಾಗಿರುತ್ತೆ ರೈಸ್ ಅಷ್ಟೇ. ಮತ್ತು ಸಾಂಬಾರ್ಸ್ ಅಂದು ಅಷ್ಟೊಂದು ನಮಗೆ ಸೆಟ್ ಆಗೋಲ್ಲ. ಸೊ ಯಾಕಂತೇಳಿದರೆ ಅದು ತುಂಬ ಸ್ವೀಟಾಗಿರ್ತದೆ ಸಾಂಬಾರ್ಸು. ಇದಕ್ಕೆ ಬಂದುಬಿಟ್ಟು ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಕೋಕೋನಟ್ ಆಯಿಲನ್ನು ಹಾಕಿರ್ತಾರೆ. ಇಲ್ಲ ಗೈಸ್, ನಾನು ಏನು ಅಂದ್ಕೊಂಡಿದ್ದೆ, ಕೋಕೋನಟ್ ಆಯಿಲು ಸುಳ್ಳೇನೋ ಅದು ಅಂದ್ಕೊಂಡಿದ್ದೆ. ರಿಯಲಾಗಿ ಹಾಕ್ತಾರೆ ಕೋಕೋನಟ್ ಆಯಿಲು. ಇಲ್ಲಿ ತುಂಬ ಕೋಕೋನಟ್ ಆಯಿಲನ್ನು ಬಳಸ್ತಾರೆ. ಯಾಕಂತೇಳಿದರೆ ಇಲ್ಲಿ ಎಲ್ಲಿ ನೋಡಿದ್ರೂ ನಿಮಗೆ ಕೋಕೋನಟ್ ಟ್ರೀಸ್ ಇರ್ತವೆ. ಸೊ ಈಸಿಯಾಗಿ ಸಿಕ್ಬಿಡ್ತದೆ ಕೋಕೋನಟ್ ಆಯಿಲು. ಸೊ ಅದಕ್ಕೋಸ್ಕರನೇ ಇವರು ಪುರಾತನ ಕಾಲದಿಂದನೂ ಇದನ್ನೇ ಸಂಪ್ರದಾಯ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಅದ ಕಾರಣದಿಂದ ಒಂದು ಕೋಕೋನಟ್ ಆಯಿಲನ್ನು ತುಂಬ ಬಳಸ್ತಾರೆ. ಅದೇ ಥರ ನಿನ್ನೆ ಭೈರವಗನ್ಗೆ ಅಂತೇಳ್ಬಿಟ್ಟು ಬಿರಿಯಾನಿ ತರಿಸಿದ್ದೆ. ಅದು ತಿನ್ನೋಕ್ಕೆ ಆಗಲಿಲ್ಲ ಗೈಸ್, ಫುಲ್ಲು ಸ್ವೀಟಾಗಿತ್ತು ಬಿರಿಯಾನಿ. ಮತ್ತು ಭೈರವಗನ್ ಆದರೆ ತಿಂದ. ಅವ್ನಿಗೆ ಯಾವ ಥರ ಇದ್ರೇನೇನು, ಸ್ವೀಟಾಗಿದ್ರೇನು, ಖಾರ ಇದ್ರೇನು, ಚಿಕನ್ ಇರಬೇಕಷ್ಟೇ, ತಿಂದಾಗ್ತಾನೆ. ಮತ್ತು ಬಾಳೆಹಣ್ಣು ಬಂದುಬಿಟ್ಟು ತುಂಬ ಚೀಪಾಗಿ ಸಿಗುತ್ತೆ ಇಲ್ಲಿ. ಬಾಳೆಹಣ್ಣುಗಳು ತುಂಬ ಬೆಳೀತಾ ಇರ್ತಾರೆ ಇಲ್ಲಿ ಒಂದು ಕೇರಳದಲ್ಲಿ. ಯಾಕಂತ ಹೇಳಿದ್ರೆ ಬ್ಯಾಕ್ ವಾಟರ್ ಜಾಸ್ತಿ ಇದೆ ಇಲ್ಲಿ. ಸೊ ಇಲ್ಲಿ ಬೆಳೀತಾ ಇರ್ತಾರೆ ತುಂಬ. ಬಾಳೆಹಣ್ಣು ಚಿಪ್ಸ್ ಆಗಿರ್ಬೋದು, ಮತ್ತು ಕೋಕೋನಟ್ಸ್ ಆಗಿರ್ಬೋದು. ಬಟ್ ನಾನು ಕೋಕೋನಟ್ ನೋಡಿದ್ರೆ ಕೋಕೋನಟ್ ನಾರ್ಮಲ್ ಆಗಿ ಇದೆ ಗೈಸ್, ಅಷ್ಟೊಂದು ಜಾಸ್ತಿ ಏನಾಗಿಲ್ಲ. ನೋಡೋಣ, ಇನ್ನೂ ಒಂದು 25 ದಿನ ಪ್ರಯಾಣ ಇದೆ. 20 ದಿನದಲ್ಲಿ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಕೇರಳನ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ತಮಿಳ್ನಾಡಲ್ಲಿ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ, ನಮಗೆ ಜನಗಳು ಅಷ್ಟೊಂದು ಸಪೋರ್ಟ್ ಕೊಡಲಿಲ್ಲ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಒಳ್ಳೆ ಪ್ಲೇಸಸ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಪುಟಾಣಿ ಭೈರವ ಯಾವ ಥರ ಕೂತ್ಕೊಂಡಿದ್ದಾರೆ ನೋಡಿ. ಭೈರವ ಮತ್ತು ಕೇರಳ ಬಂದುಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಅತಿ ಧೂಮಪಾನ ಮದ್ಯಪಾನ ಕಡಿಮೆ ಬಳಸ್ತಕ್ಕಂಥ ಒಂದು ರಾಜ್ಯ ಆಗಿದೆ. ಹೌದು ಗೈಸ್, ನಿಜಾನೇ. ಇಲ್ಲಿನ ಜನರು, ನಾನು ಒಬ್ಬರು ಲೈಫ್ ಸ್ಟೈಲ್ ಆದರೆ ತೋರಿಸ್ತೀನಿ. ಸೊ ಅವ್ರು ಬಂದುಬಿಟ್ಟು ಬೆಳಗ್ಗೆ ನಾನು ಚೆಕ್ ಮಾಡ್ತೇನೆ ಗೈಸ್, ಸುಮಾರಾಗಿ ಒಂದು 3-4 ದಿನದಿಂದ ಇಲ್ಲೇ ಇದ್ದೀನಿ ನಾನು. ಸೊ ಅವರು ಬೆಳಗ್ಗೆ ಬರ್ತಾರೆ, ಅಲ್ಲಿ ನದಿ ತೋರಿಸ್ತಲ್ವ, ಆ ನದಿ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಒಂದು ಸ್ನಾನ ಮಾಡ್ತಾರೆ ಬೆಳಗ್ಗೆ. ಮತ್ತು ಅರ್ಧ ಲೀಟ್ರು ಒಂದು ಮೋರ್ ಅಂತಾರೆ, ನಮ್ಮ ಒಂದು ಕನ್ನಡ ಭಾಷೆಯಲ್ಲಿ ಒಂದು ಮಜ್ಜಿಗೆ ಅಂತಾರಲ್ವ. ಸೊ ಇಲ್ಲಿ ಮೋರ್ ಅಂತಾರೆ ಅದನ್ನು. ಸೊ ಮಜ್ಜಿಗೆ ಅರ್ಧ ಲೀಟ್ರ್ ಕುಡಿತಾರೆ. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಸ್ನಾನಕ್ಕೆ ಹೋಗ್ಬಿಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಇದೆ, ಹಂಗೆ ಕೊಳದ ಹಂಗೆ ನದಿಯಲ್ಲೇ ಸ್ನಾನ ಮಾಡ್ತಾರೆ. ಒಂದು 11-12 ಗಂಟೆಗೆ ಬರ್ತಾರೆ. 12 ಗಂಟೆಗೆ ಬಂದು ಮತ್ತೆ ಸ್ನಾನ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಸಾಯಂಕಾಲ ಬರ್ತಾರೆ. ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಮೋರು ಅರ್ಧ ಲೀಟ್ರ್ ಕುಡಿತಾರೆ. ಕುಡಿದ್ಬಿಟ್ಟು ಅದೇನೇನೋ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇರ್ತಾರೆ. ಮತ್ತು ಬೆಳಗ್ಗೆನೇ ಪ್ರತಿದಿನ ಕಂಪಲ್ಸರಿ ನ್ಯೂಸ್ ಪೇಪರ್ ಓದೇ ಹೋಗ್ತಾರೆ ಅವರು. ಮೊನ್ನೆ ಒಂದು ತೆಲಂಗಾಣದಲ್ಲಿ ಒಂದು HCU ಅಂತೇಳ್ಬಿಟ್ಟು ಏನೋ ಒಂದು ಅರಣ್ಯವನ್ನೆಲ್ಲ ಕಡಿತಾ ಇದ್ದಾರೆ ಗುರು. ಆ ಥರ ಮಾಡಬಾರ್ದು ಗುರು. ನಾನೊಂದು ಮಾತು ಹೇಳ್ತೀನಿ ನೋಡಿ, ಒಂದು ಬಾರಿ ಏನಾದರೂ ನೇಚರ್ ಉಲ್ಟಾ ತಿರುಗಿ ಹೊಡೆದ್ರೆ ನಾವೇನು ಇಲ್ಲ ಗುರು. ಮೊನ್ನೆ ನೋಡಿದ್ರಲ್ಲ ಭೂಕಂಪ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು, ಒಂದು ಇದರಲ್ಲಿ ಮೈನ್ಮಾರ್ಕಲ್ಲಿ ಯಾವ ಥರ ಬಂತಂದು ಗೊತ್ತಾಯ್ತಲ್ವ. ಸೊ ಆ ಥರ ಪ್ರಪಂಚ ಏನಾದರೂ ಉಲ್ಟಾ ತಿರುಗಿದ್ರೆ ಯಾವನೇನು ಮಾಡೋಕ್ಕಾಗಲ್ಲ ಗುರು. ಸೊ ಅದಕ್ಕೋಸ್ಕರನೇ ಆ ಥರ ಮಾಡಬಾರ್ದು. ಅವ್ರದ್ದಾಗಿತ್ತು ಎಷ್ಟೊಂದು ಜೀವಿಗಳಿರ್ತದೆ ಗುರು. ಅದರಲ್ಲಿ ಎಷ್ಟೊಂದು ನವಿಲುಗಳು ನೋಡಿದೆ ನಾನು, ಎಷ್ಟೊಂದು ಪ್ರಾಣಿಗಳಾದರೆ ಸತ್ತೋಗ್ತವೆ. ಅದ್ರ ಶೆಲ್ಟ್ರನ್ನ ಕಿತ್ಕೊತಾ ಇದ್ದೀವಿ ಮನುಷ್ಯರಾಗಿ ನಾವು. ಸೊ ಆ ಥರ ಮಾಡಬಾರ್ದು. ನಾವು ಇವಾಗ ಕರ್ಮ ಅನ್ನೋದು ರಿಟರ್ನ್ ಆಗುತ್ತೆ ಗೈಸ್. ಇವಾಗ ನಾನೇನಾದರೂ ತಪ್ಪು ಮಾಡಿದ್ರೆ, ಇವಾಗ ನಾನೇನಾದರೂ ನೇಚರ್ಗೆ ತಪ್ಪಾಗಿ ಇದು ಮಾಡಿದ್ರೆ ಪಕ್ಕ ನೇಚರ್ ನನ್ನನ್ನು ನೋಡದೆ ಹೊಡಿಯುತ್ತೆ ಯಾವುದೋ ಒಂದು ಆ್ಯಂಗಲಲ್ಲಿ. ಸೊ ನೇಚರ್ ಕೂಡ ಒಂಥರ ದೇವರೇ. ಧೂಮಪಾನ ಇಲ್ಲ, ಮದ್ಯಪಾನ ಇಲ್ಲ, ಏನೂ ಇಲ್ಲ, ಎಲ್ಲ ಜನರೆಲ್ಲ ಚೆನ್ನಾಗಿದ್ದಾರೆ. ಆದರೆ ಈ ಒಂದು ಜೂಜಾಟಕ್ಕಾದರೆ ಸಿಲುಕಿರ್ತಾರೆ ತುಂಬ ಜನ. ಈ ಒಂದು ಲಾಟ್ರಿ ಅಂತೇಳ್ಬಿಟ್ಟು ಈ ಕೇರಳದಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ಲಾಟ್ರಿ, ಒಂದು ಜೂಜಾಟ ಅಂತೇಳ್ಬಿಟ್ಟು ನಮ್ಮ ಇಡೀ ಭಾರತ ದೇಶದಲ್ಲೇ ಯಾವುದೇ ಒಂದು ಸ್ಟೇಟಲ್ಲಿ ಇಲ್ಲ ಗುರು. ಇದು
ಪರ್ಮಿಷನು ಇಲ್ಲಿ ಕೇರಳದಲ್ಲಿ ಮಾತ್ರ ಇರ್ತದೆ. ಸೊ ಆ ಥರ ಈ ಲಾಟ್ರಿಗಳಾದರೆ ಪ್ರತಿದಿನವೂ ತೊಗೊತಾ ಇರ್ತಾರೆ. ಇಲ್ಲೊಂದು ಟಿಕೆಟ್ಸ್ ಥರ ಟೋಕನ್ಸ್ ಥರ ಕೊಡ್ತಾರೆ. ಒಂದು ಪಕ್ಕದಲ್ಲಿ ತೋರಿಸಿದ್ದೀನಿ ನೋಡಿ, ನಾನು ಬಂದಿದ್ದ ತಕ್ಷಣ ಒಂದು ಸ್ಟೋರಿ ಆದರೆ ಹಾಕಿದ್ದೆ ಕೇರಳಗೆ. ಸೊ ಆ ಥರ ಒಂದು ಜೂಜಾಟಗಾದರೆ ಸಿಲ್ಕಿರ್ತಾರೆ ಇಲ್ಲಿ. ಅದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಲಾಟ್ರಿ ಆದರೆ ಅನೌನ್ಸ್ ಮಾಡ್ತಾರೆ. ಸೊ ನಾಳಿದ್ದು ಆ ಥರ ರಿಸಲ್ಟ್ಸ್ ಆದರೆ ಬರುತ್ತೆ. ಇವಾಗ 70 ರೂಪಾಯಿ ಲಾಟ್ರಿ, 70 ರೂಪಾಯಿ ಲಾಟ್ರಿ ತಗೊಂಡ್ರೆ ಒಂದು 7 ಲಕ್ಷ ಆ ಥರ ಬರುತ್ತೆ. ಆದರೆ ವಿನ್ ಆದರೆ ಮಾತ್ರ ಯಾರೋ ಒಬ್ರಿಗೆ ಸಿಗತ್ತೆ ಗುರು. ಇಟ್ಸ್ ಲೈಕ್ ಬೆಟ್ಟಿಂಗ್ ಇರ್ತದಲ್ಲ, ಸೊ ಆ ಥರ. ಸೊ ಆ ಜೂಜಾಟಗಾದರೆ ಸಿಲ್ಕಿರ್ತಾರೆ. ಪ್ರತಿದಿನ ಕೊಂಡ್ಕೊತಾ ಇರ್ತಾರೆ. ತುಂಬ ಜನ ಆದರೆ ತೊಗೊತಾ ಇರ್ತಾರೆ ಲಾಟ್ರೀಸನ್ನು, ತೊಗೊಂಡು ಹೋಗ್ತಾ ಇರ್ತಾರೆ. ಯಾರೋ ಒಬ್ರಿಗೆ ಸಿಗತ್ತೆ, ಎಲ್ಲರಿಗೂ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರು ಜೀವನ ಅದೇ ಕೇಳಿದೆ ನಾನು. ಸರ್ ನೀವು ಯಾವಾಗಿಂದ ಲಾಟ್ರಿ ಪರ್ಚೇಸ್ ಮಾಡ್ತಾಯಿದ್ದೆ ಅಂತ ಕೇಳಿದೆ. ಗುರು ಅವರು ಹುಟ್ಟಿದವಾಗಿಂದನೂ ಲಾಟ್ರಿ ಪರ್ಚೇಸ್ ಮಾಡ್ತಾಯಿದ್ದಾರೆ ಅಂತ ಗುರು. ಸುಮಾರು ಒಂದು 20 ಇಯರ್ಸಿಂದನೂ ಪರ್ಚೇಸ್ ಮಾಡ್ತಾಯಿದ್ದಾರಂತೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾವಾಗಿಂದ ಲಾಟ್ರಿ ಇದೆ ಅಂತೇಳ್ಬಿಟ್ಟು ಅವ್ರು ಆ ಥರ ಹೇಳಿದ್ರು. ಸೊ ಆವಾಗಿಂದನೂ ಅವರು ಒಂದು 5-6 ಬಾರಿ ಗೆದ್ದಿದ್ದಾರಂತಪ್ಪ, 5-6 ಟೈಮ್ಸ್ ಗೆದ್ದಿದ್ದಾರಂತೆ. ಸೊ ಇನ್ನು ಉಳಿದಿದ್ದೆಲ್ಲ ಲಾಸೆ. ಈ ಒಂದು ಜೂಜಾಟ ಯಾವ ಥರ ಮಾಡಿಬಿಡುತ್ತಂದರೆ ಜನಗಳನ್ನ ಒಂದು ಅದನ್ನು ಆಕರ್ಷಣೆ ಮಾಡ್ಕೊಳ್ಳುತ್ತದು, ಅವ್ರ ಕಡೆ ತಿರುಗಿಸ್ಕೊಳುತ್ತೆ. ಅವ್ರ ಕಡೆ ತಿರುಗಿಸ್ಕೊಂಡು ಯಾವ ಥರ ಅಂದರೆ, ಇದು ಏನೋ ಸ್ವಲ್ಪ ಕೊಡ್ತಾ ಇದ್ದಂಗೆ. ಇವಾಗ ಇದರಲ್ಲಿ ಒಂದು ಕಡ್ಡಿ ಇದೆ, ಇದು ಇಷ್ಟು ನಮಗೆ ಕೊಡ್ತಾ ಇದೆ, ಇಷ್ಟು ದೋಚ್ಕೊತಾ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ನಾನು ಕೋಟ್ಯಾಧಿಪತಿ ಆಗೋಗ್ತಾ ಇದ್ದೀನಿ, ದೊಡ್ಡವನಾಗ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ಬಿಡ್ತೀರಾ. ಸೊ ಆ ಥರ ಈ ಒಂದು ಜೂಜಾಟಕ್ಕೆ ಸಿಲುಕಿ ಎಷ್ಟೊಂದು ಜನ ಆದರೆ ಒಂದು ಪ್ರಾಣಗಳೇನಾದರೂ ಕಳ್ಕೊತಾ ಇದ್ದೀರಾ. ಸೊ ಯಾವ ಥರ ತೊಗೊತೀರ ಅಂತ ನನಗೆ ಗೊತ್ತಿಲ್ಲ. ಆ್ಯಸ್ ಎ ಬ್ರದರಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಬೆಟ್ಟಿಂಗ್ ಆ್ಯಪ್ಸನ್ನು, ಒಂದು ಬೆಟ್ಟಿಂಗನ್ನು ಆಡೋಕ್ಕೆ ಹೋಗ್ಬೇಡಿ. ಮತ್ತು ಅದೇ ಥರ ಯಾವುದೇ ಒಂದು ಜೂಜಾಟ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮ್ಲಿ ಇರ್ತದೆ, ಸೊ ಅವ್ರಿಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಈ ಥರ ಇವಾಗ IPL ಬರ್ತಾಯಿದೆ. ಸೊ IPL ಅಲ್ಲಿ ಕೂಡ ತುಂಬ ಜನ ಒಂದು ಬೆಟ್ಟಿಂಗ್ ಆದರೆ ಆಗ್ತಾ ಇರ್ತೀರಾ. ಸೊ ನೀವು ಇವತ್ತು RCB ಒಂದು ಮುಂಬೈ ಇದೆ ಟೀಮು, ಸೊ RCB ಗೆಲ್ಲತ್ತೆ ಅಂತ ನಾನು 5,000 ಹಾಕ್ತೀನಿ. ಸೊ ನಾಳೆ ಒಂದು CSK ವರ್ಸಸ್ RCB ಇದೆ, ಸೊ ಒಂದು CSK ಗೆಲ್ಲತ್ತೆ ಅಂತ ಒಂದು 1,000 ರೂಪಾಯಿಗೂ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೆಟ್ಟಿಂಗ್ ಎಲ್ಲ ಆಡ್ತಾ ಇರ್ತೀರಾ. ಗೈಸ್ ಯಾವತ್ತಿದ್ರೂ ಅವೆಲ್ಲ ಅಷ್ಟೇ, ಯಾವತ್ತಿದ್ರೂ ನಮ್ಗೆ ಸಿಗಲ್ಲ. ಸೊ ಅದು ಯಾವ ಥರ ಅಂದರೆ ಪ್ರೊಬೆಬಿಲಿಟಿ, ಇದು ಲಕ್ಕು. ಅದು ಲಕ್ಕಿದ್ರೆ ನಿಮ್ಗೆ ಸಿಗತ್ತೆ, ಇಲ್ಲ ಅಂತ ಹೇಳಿದ್ರೆ ಯಾವಾಗೂ ಲಕ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಆದ ಕಾರಣದಿಂದ ನೋಡ್ತಾ ಇರ್ತೀನಿ, ಪ್ರತಿ ವರ್ಷ ನಾನು ನೋಡ್ತಾ ಇರ್ತೀನಿ. IPL ಅಲ್ಲಿಂದ ತುಂಬ ಜನ ಸಾಯ್ತಾ ಇದ್ದಾರೆ. IPL ಆಡಿ ಒಂದು 80 ಲಕ್ಷಗಳನ್ನು ಕಳೆದುಕೊಂಡಂತಹ ಒಬ್ಬ 45 ವರ್ಷದ ವ್ಯಕ್ತಿ. ಗೈಸ್ ಇವ್ರು ಬಂದ್ಬಿಟ್ಟು ಒಂದು 45 ವರ್ಷ ಆಗಲಿಲ್ಲ, ಅವ್ನು 45 ವಯಸ್ಸಿದೆ. ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ. ನಾನು ನನ್ನ ಮಗು ಒಂಟಿಯಾಗಿ ಹೋಗ್ತೀವಿ ಅಂತ ಅವ್ನು ಮದುವೆನೇ ಆಗಿರಲಿಲ್ಲ. ಯಾಕಂದ್ರೆ ನಾನು ಒಂಟಿಯಾಗಿ ಹೋಗ್ತೀನಿ, ಇವಾಗ ಒಂಟಿನೇ ಮಾಡ್ಬಿಟ್ಟು ಹೊಟ್ಟೋದ. ವ್ಯಕ್ತಿ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಅವರು 80 ಲಕ್ಷನ ಸಾಲ ಮಾಡಿ ಅವ್ರ ಮನೆಯನ್ನು ಬೀದಿಗಾದರೆ ಬಿಟ್ಟು ಸತ್ತೋಗಿದ್ದಾರೆ. ಸೊ ಏನಪ್ಪ ಹೇಳೋದು ಅಂತ ಹೇಳಿದ್ರೆ, ಈ ಒಂದು ಜೂಜಾಟಕ್ಕಾದರೆ ನೀವು ಸಿಲುಕಬೇಡಿ. ಇವಾಗ IPL ಆದರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿನ್ನೆ ತಾನೇ ಒಂದು RCB ಆದರೆ ಸೋತೋಯ್ತು, ಅದರಿಂದ ನನಗೆ ತುಂಬ ಒಂದು ಬೇಜಾರಾದರೆ ಆಯಿತು. ಸೊ ಈ IPL ಒಂದು IPL ಮ್ಯಾಚ್ ಥರ ಆದರೆ ನೋಡಿ. ಸೊ ಯಾವುದೇ ತರಹದ ಒಂದು ಜೂಜಾಟಕ್ಕಾದರೆ ಸಿಲುಕಬೇಡಿ. ನಿಮಗೋಸ್ಕರ ನಿಮ್ಮ ಫ್ಯಾಮ್ಲಿ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಜೂಜಾಟಕ್ಕಾದರೆ ಸಿಲುಕಬೇಡಿ. ಸೊ ಇದು ಪ್ರೊಬಬಿಲಿಟಿ ಇದ್ದಂಗೆ. ಮುಂದೆ ಈ ಒಂದು ಲಾಟ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ಒಂದು ಒಳ್ಳೆ ಕ್ಲಿಪ್ಸ್ ಅಂದರೆ ನಿಮಗೆ ತೆಗೆದು ತೋರಿಸ್ತೀನಿ. ಸೊ ನೋಡ್ತಾ ಇರಿ ನಮ್ಮ ಚಾನಲನ್ನು, ಯಾವತ್ತೂ ಮರಿಬೇಡಿ. ಸೊ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಿಕ್ಕ ಒಂದು ಬೆಲ್ಲೈಕನನ್ನು ಆನ್ ಮಾಡೋದ್ರಿಂದ ನಮಗೆ ತುಂಬ ಒಂದು ಸಂತೋಷ ಆದರೆ ಸಿಗುತ್ತೆ, ನಮಗೆ ತುಂಬ ಒಂದು ಸಪೋರ್ಟ್ ಆದರೆ ಸಿಗುತ್ತೆ. ಸೊ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ. ಒಳ್ಳೆ ವೀಡಿಯೋಸ್ ಆದರೆ ನಿಮ್ಗೆ ತೋರಿಸ್ತಾ ಇರ್ತೀನಿ. ಈ ಬೆಟ್ಟಿಂಗ್ ಆಡಿ ಅದರಿಂದ ತುಂಬ ಅಮೌಂಟ್ ಆದರೆ ಕಳ್ಕೊಂಡು ಸತ್ತೋಗ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಆಡೋಕ್ಕೆ ಹೋಗ್ಬೇಡಿ. ಆ್ಯಸ್ ಎ ಬ್ರದರಾಗಿ ನಿಮ್ಗೆ ಅಡ್ವೈಸ್ ಕೊಡ್ತಾಯಿದ್ದೀನಿ, ಯಾವುದೇ ತರಹದ ಬೆಟ್ಟಿಂಗ್ ಅನ್ನೋದು ಆಡೋಕ್ಕೆ ಹೋಗ್ಬೇಡಿ ನೀವು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ಜಿಬಿಲಿ ಅನ್ನೋ ಟ್ರೆಂಡಿಂಗ್ ಬರ್ತಾಯಿದೆ. ಜಿಬಿಲಿ AI ಇಮೇಜಸ್ ಅಂತ ಹೇಳ್ಬಿಟ್ಟು ನಮ್ಮ ಭೈರವಾಗನ್ ಕೂಡ ಜಿಬಿಲಿ AI ಇಮೇಜಸ್ ಆದರೆ ಮಾಡಿಬಿಟ್ಟೆ ಗೈಸ್. ನನಗೆ ಇವಾಗ ಭಯ ಆಗ್ತಾಯಿದೆ. ಒಂದು ಚಾಟ್ GPT ಆದರೆ ಮಾಡ್ಬೋದು ಜಿಬಿಲಿ AI ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಟ್ಯುಟೋರಿಯಲ್ ಬೇಕಾದರೆ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಸೊ ಮಾಡೋಕ್ಕಂತ ಮೊದಲು ಕೆಲವೊಂದು ವಿಚಾರಗಳಾದರೆ ಹೇಳ್ತೀನಿ ನಿಮಗೆ. ಆ ಜಿಬಿಲಿ ಎಷ್ಟು ಒಂದು ಭಯಂಕರವ ಅಂತ ಹೇಳಿದ್ರೆ, ಇವಾಗ ಒಂದು ಆನ್ಲೈನಲ್ಲಿ ಹೇಳಿದ್ದಾರೆ, ಒಬ್ಬ ಪರ್ಸನ್ ಆದರೆ ತಿಳಿಸಿದ್ದಾನೆ, ತುಂಬ ಗ್ರೇಟೆಸ್ಟ್ ಪರ್ಸನು. ಗುರು ಅಷ್ಟು ಬೇಡ, ಚಾಟ್ GPT ಹೇಳ್ತಾ ಇದೆ ಇಟ್ಸ್ ನಾಟ್ ಸೆಕ್ಯೂರ್ ಅಂತ ಹೇಳ್ತಾ ಇದೆ. ಸೊ ನೀವೇನಾದರೂ ಜಿಬಿಲಿ ಫೋಟೋನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಡೇಟಾ ಎಲ್ಲ ಅವ್ರು ಕದೀತಾರೆ. ಆ ಡೇಟಾ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು ಹ್ಯಾಕರ್ಸ್ ಆದರೂ ಹೋಗ್ಬೋದು, ಟೆರರಿಸ್ಟ್ಗಳಾದರೂ ಎತ್ಕೋಬೋದು ಅದನ್ನು. ಸೊ ಆ ಥರ ನಿಮ್ಮನ್ನು ಟ್ರ್ಯಾಕ್ ಮಾಡ್ಬೋದು. ತುಂಬ ತೊಂದರೆಗಳಾದರೆ ಬರುತ್ತೆ. ಹೋಗ್ತಾ ಒಂದು ಅದನ್ನು ಒಂದು AI ಥರ ಕನ್ವರ್ಟ್ ಮಾಡಿಬಿಟ್ಟು ನಿಮ್ಮನ್ನು ಒಂದು
ಒಂದು ಬಟ್ಟೆಗೆ ಇಲ್ದಿರೋ ಥರ ಮಾಡಿಬಿಡ್ತಾರೆ, ಡೈರೆಕ್ಟಾಗಿ ಅದು ಆ ಥರ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಆ ಥರ ಆಗೋ ಚಾನ್ಸಸ್ಸು ತುಂಬ ಇದ್ದಾವೆ. ಸೊ ಅದರಿಂದ ಜಿಬಿಲಿದಲ್ಲಿ ಒಂದು AI ಯೂಸ್ ಮಾಡಿಕೊಂಡು ನೀವು ಯಾವುದೇ ತರಹದ ಒಂದು ಆರ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊಬೇಡಿ. ಗುರು ಹೇಳ್ತಾ ಇದ್ದೀನಿ, AI ಈಸ್ ವೆರಿ ಡೇಂಜರಸ್. ನಮ್ಮ ಪ್ರಾಣಗಳನ್ನು ಸಾಯಿಸಿಬಿಡುತ್ತೆ ಒಂದು AI. ಸೊ ಆದ ಕಾರಣದಿಂದ ಗುರು ನಾನು ಹೇಳ್ತಾ ಇದ್ದೀನಿ, ಯಾವುದೇ ತರಹದ AI ಇಮೇಜಸನ್ನು ನೀವು ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಅದೇ ಥರ ಈ ಜಿಬ್ಲಿ ಯಾರ್ಯಾರು ಮಾಡಿದಿರೋ, ಈ ಜಿಬ್ಲಿಯನ್ನು ತುಂಬ ಒಂದು ಟ್ರೆಂಡಿಂಗಲ್ಲಿರ್ತಕ್ಕಂಥದ್ದು ಈ ಜಿಬ್ಲಿ ಇವಾಗ. ಸೊ ಈ ಒಂದು ಫೋಟೋನ ಮಾಡೋಕ್ಕೆ ನೀವು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀರ. ಇವಾಗ ಒತ್ತಿದ ತಕ್ಷಣ ಫೋಟೋ ಬಂದುಬಿಡುತ್ತೆ. ಆ ಫೋಟೋ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಆದರೆ ಆಗ್ತಾಯಿದೆ. ಅಲ್ಲಿ ಸಿಸ್ಟಮ್ಗಳು ರನ್ ಆಗಬೇಕು, ಒಂದು GPU ಪ್ರೊಸೆಸರ್ಗಳು ಎಷ್ಟೊಂದು ರನ್ ಆಗ್ತಾಯಿದೆ. ಸೊ ಅದೆಲ್ಲ ಮೇಯ್ನ್ ಇಂಪಾರ್ಟೆಂಟು. ಈ ಒಂದು ಇನ್ಫಾರ್ಮೇಷನನ್ನು ಅವ್ರು ಕದೀತಾರೆ ಒಂದು AI ಮಾಡೆಲಿಂಗ್ ಮಾಡೋಕ್ಕೆ. ಇವಾಗ AI ಮಾಡಲ್ಸ್ ತಯಾರು ಮಾಡೋಕ್ಕೆ ನಮ್ಮ ಡೇಟಾ ಎಲ್ಲ ತಗೊಂಡ್ಬಿಟ್ಟು ಅವರು ಆ ಮಾಡೆಲ್ ಮಾಡಿಬಿಟ್ಟಿದ ತಕ್ಷಣವೇ ಹಂಗೆ ಇರ್ತದೆ. ಯಾವ ಹ್ಯಾಕರ್ಸ್ ಯೂಸ್ ಮಾಡ್ತಾರೋ, ಯಾವ ಟೆರರಿಸ್ಟ್ಗಳು ಯೂಸ್ ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ ಅದನ್ನು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಟ್ರ್ಯಾಕ್ ಮಾಡಿಕೊಂಡು ನಿಮಗೆ ತುಂಬ ತೊಂದರೆಗಳಾದರೆ ಕೊಡ್ತಾರೆ ಫ್ಯೂಚರಲ್ಲಿ. ಸೊ ಆದ ಕಾರಣದಿಂದ ಒಂದು ಸೆಟ್ಟಿಂಗ್ ಇದೆ. ಸೊ ನೀವೇನಾದರೂ ಇವಾಗ ಜಿಬ್ಲಿನ ಓಪನ್ ಮಾಡಿಬಿಟ್ಟು ಎಲ್ಲ ಒಂದು ಫೋಟೋ ಇದು ಮಾಡಿದ್ದೀರ ಅಂತ ಹೇಳಿದ್ರೆ ಒಂದು ಸೆಟ್ಟಿಂಗ್ ಇದೆ, ನಿಮ್ಗೆ ಅಲ್ಲಿ ತೋರಿಸ್ತೀನಿ ನೋಡಿ. ಮೇಲೆ ಆ ಸೆಟ್ಟಿಂಗನ್ನು ಒಂದು ಆನ್ ಮಾಡ್ಕೊಳ್ಳಿ. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ ಆದರೆ ಆಗ್ತದೆ. ಸೊ ನಾನು ಬಂದ್ಬಿಟ್ಟು ಒಂದು ಕೇರಳದ ಬ್ಯಾಕ್ ವಾಟರ್ ಆದ್ರೆ ಇದ್ದೀನಿ. ನೋಡ್ಗುರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು. ಪ್ಲೇಸು ಸಖತ್ತಾಗಿದೆ ಗುರು. ನಮ್ಮ ಜೊತೆ ನಮ್ಮ ಭೈರವಗನಾದ್ರೆ ಇದ್ದಾನೆ ನೋಡಿ, ಎಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಭೈರವಗನು. ಸೊ ಒಳ್ಳೆ ಫೀಲ್ ಆದರೆ ಬರ್ತಾ ಇದೆ. ಸುಮಾರು ನದಿಗಳಿಂದ ನೀರಾದರೆ ಬರುತ್ತೆ. ಇಲ್ಲಿ ಒಂದು ಸಂಗಮ ಆದರೆ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ, ಈ ಬ್ರಿಡ್ಜ್ ಆದರೆ ಇದೆ. ತುಂಬ ಒಂದು ಹಳೇ ಒಂದು ಕಾಲದ ಬ್ರಿಡ್ಜ್ ಇದು, ತುಂಬ ವರ್ಷಗಳ ಹಿಂದೆ ಆದರೆ ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಜನ ಆದರೆ ಇದ್ದಾರೆ, ಇಲ್ಲಿ ಈಜು ಹೊಡಿತಾ ಇದ್ದಾರೆ. ಹಾಯ್ ಬ್ರೋ. ಹಾಯ್. ಡೈಲಿ ಇಲ್ಲಿ ಬರ್ತಾ ಇರ್ತಾರೆ, ಒಂದು ಬಂದು ಈಜಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅದ್ರ ಹೋಗ್ತಾ ಇರ್ತಾರೆ.